ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದರೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆ್ಯಂಡ್ ಚೆನ್ನಾಗೂ ಹೆಲ್ತ್ ಸೂಪರಾಗಿ ಇರಬೇಕು ಅಂತಾನು ಬಯಸ್ತಾ ಇದ್ದೀನಿ. ಡೇ ಸ್ಟಾರ್ಟ್ಸ್ ವಿತ್ ಅ ಪ್ಲೆಸೆಂಟ್ ಸೌಂಡ್ ಆಫ್ ಬರ್ಡ್ಸ್. ಫ್ರೆಂಡ್ಸ್, ಮಾರ್ನಿಂಗ್ ಟೈಮ್. ಸೊ 1 ಲೀಟರ್ ನೀರಿಗೆ ಕಣ್ಕೊತೀನಿ. ಸೊ 1 ಲೀಟರ್ ಆಫ್ ವಾಟರ್ ಕುಡಿದ ನಂತರ ಕೆಲಸ ಸ್ಟಾರ್ಟ್ ಮಾಡಬೇಕು. ಇಟ್ಸ್ ಸಾಟರ್ಡೇ ಟುಡೇ. ಲೆಟ್ಸ್ ಸ್ಟಾರ್ಟ್ ಅವರ್ ಡೇ. ತುಪ್ಪ, ಸಪ್ಪನ್ ಬೇಳೆ ಇಲ್ಲ, ಸಪ್ಪನ್ ಬೇಳೆ ಬಿದ್ದ ಮೇಲೆ ತರ್ಲತ್ತವ್ರು. ತುಪ್ಪ ಇಟ್ಟೆ ಜಾಗನಾಗದ. ವೆರಿ ಗುಡ್. ನಾ ತುಪ್ಪದಕ್ಕೆ ಒಳಕಿಲ್ಲ. ಬುಧವಾರ ದಿನ ಬಿತ್ತುಣಿಕೆ ಮಾಡಿರಿ ಫ್ರೆಂಡ್ಸ್. ಇವಾಗ ಜಾಸ್ತಿ ಹಾದಿ ನೋಡೋದು ಬೇಡ ಅಂತ ಬಿತ್ತಿ ಬೆಳಲ್ಲ ಅಂತ ಮಳೆಗೆ ಬಿತ್ತುಣಿಕೆ ಮಾಡ್ಯಾರ. ಫಾರ್ಮರ್ಸ್ ಪ್ರಾಬ್ಲಮ್ ನೋಡ್ರಿ. ನಿಮ್ಗೆ ಏನು ಕಾಣಿಸ್ತಾ ಇದೆ ಇದರ ಆ್ಯಕ್ಚುಲಿ ಗಾಳಿ ಜಾಸ್ತಿ ಅಂದ್ರೆ ಜಾಸ್ತಿ ಇದೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಸಿರ್ಫ್ 1% ಅಷ್ಟೇ ರಿಯಲ್ ಸೌಂಡ್ ಇಟ್ಟೀನಿ. ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಂದ್ರೂ ಗಾಳಿ ಸೌಂಡ್ ಇಷ್ಟು ಹೊಂಟದು. ನಿಮ್ಗೆ ಎದುರು ಕಾಣಿಸ್ತಾವೆ ನೋಡ್ರಿ, ಪೀಕಾಕ್ಸ್ ಅವ ಫ್ರೆಂಡ್ಸ್. ಎಷ್ಟು ನೋಡ್ರಿ, 3-4 ಆರಾಮ್ಸ್ ಅಂತವ. ರೀಸೆಂಟಾಗಿ ಬಿತ್ತಿಂದು ಬೀಜಗಳು ಸೋಯಾಬೀನ್ ಬಿತ್ತಾರೆ ಹೊಲದಾಗ. ಸೊ ಸೋಯಾಬೀನ್ ಬೀಜ ಎಲ್ಲ ತಿನ್ಬೇಕತ್ತವ ಫ್ರೆಂಡ್ಸ್ ಹಾಕ್ಕೊಂಡು. ಒಂದರ ರೈನ್ಫಾಲ್ ಇಲ್ಲ. ಇವತ್ತೊಬ್ರು ಸ್ಟೇಟಸ್ ಇಟ್ಟಿನ ನೋಡೀನಿ, ಮಳೆನೂ ಸೇಮ್ ಜನ ಮಾಡಿದಂಗೆ ಮಾಡ್ಲತ್ತದು ಅಂತ. ಕೇಳೋಕೆ ಎಷ್ಟು ನಗು ಹೊಂಟದು, ಬಟ್ ಲಿಟ್ರಲಿ ಆಗ್ಲತ್ತದ ಹಂಗೆ. ಸೊ ಜನ ಏನು ಮಾಡ್ಲತ್ತಾರೆ ಇವಾಗ, ಹಳ್ಳಿಯವ್ರು ಬಿಟ್ಟು ಕೊಟ್ಟು ಸಿಟಿಗಳಿಗೆ ನಡೆದಾರೆ ನೋಡ್ರಿ. ಸೊ ಅದು ಮರಾಠಿನಾಗಿತ್ತು ಸ್ಟೇಟಸ್. ಸೊ ನೋಡಿ ನಗು ಬಂತು, ಬಟ್ ಲಿಟ್ರಲಿ ಇಟ್ಸ್ ಡಿಫಿಕಲ್ಟ್. ಹಳ್ಳಿ ಊರಿಗಳಿಗೆ ಮಳೆ ಇಲ್ಲ, ಸಿಟಿಗಳ್ನಾಗಿಲ್ದ್ರು ಫುಲ್ ವಾಟರ್ ಪ್ರಾಬ್ಲಮ್ ಆಗ್ಲತ್ತದು. ಸೊ ಲಿಟ್ರಲಿ ಅದೇ ಆಗ್ಯದ ಫ್ರೆಂಡ್ಸ್. ಪಿಕಾಕ್ ಪ್ರಾಬ್ಲಮ್ ಇವಾಗ ಜಾಸ್ತಿ. ಫ್ರೆಂಡ್ಸ್, ನೀವೆಲ್ಲ ತರಕಾರಿಗಳು ಈ ನಮ್ಮನ್ನ ಉಳಿದ್ರೆ ಏನು ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಸೊ ಉಳ್ಳಾಗಡ್ಡಿ ಏನು ಇಷ್ಟೇ ಉಳ್ದಿಲ್ಲ, ನಾನು ಜಸ್ಟ್ ಈ ರೆಸಿಪಿನಾಗ ಬೇಕು ತಿಲ್ಲಕ್ಕ ಅಂಥೇಳಿ ಇಟ್ಟೀನಿ. ಸೊ ನಾನೇನು ಮಾಡ್ತೀನಿ ಅಂತಂದ್ರೆ, ಆ್ಯಕ್ಚುಲಿ ಈ ರೆಸಿಪಿ ಪ್ರತಿಯೊಬ್ಬರಿಗೆ ಇಷ್ಟ ಇರ್ತದೆ. ಸೊ ನಾನು ಇವತ್ತು ಈ ರೆಸಿಪಿ ಮಾಡ್ತಾಯಿದ್ದೀನಿ. ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್: ಟೊಮ್ಯಾಟೊ, ಆಲೂ ಆ್ಯಂಡ್ ಕ್ಯಾರೆಟ್, ಒಂದು ಬೀಟ್ರೂಟ್. ನಿಂಬಲ್ಲಿ ಎಷ್ಟಿತ್ತು ಅಷ್ಟು ಹಾಕೋರಿ. ಇದು ಜಾಸ್ತಿ ಕಲರ್ ಕೊಡ್ತು, ಅದಕ್ಕೆ ನಾವು ಒಂದೇ ಹಾಕ್ಕೊಂಡಿದ್ದೀನಿ ಸಣ್ಣದ. ಆ್ಯಂಡ್ ಅಪ್ಪುಟ್ಟ ಚಣಿಗೆ ಬೇಳೆ ಕಾಣಿಸ್ತಾ ಇದೀನ. ಓಕೆ, ಅಪ್ಪುಟ್ಟ ಚಣಿಗೆ ಬೇಳೆ ಆ್ಯಂಡ್ ಸ್ವಲ್ಪ ಹೆಸರು ಬೇಳೆ ಹಾಕ್ತಾಯಿದ್ದೀನಿ. ಇವು ಅಪ್ಪುಟ್ಟ ಚಣಿಗೆ, ಇವು ಬೇಳೆ. ನಿಮ್ಗೆ ಬೇಕಾದ್ರೆ ಇವು ಅಪ್ಪುಟ್ಟು ತೊಗೊಂಡಿನ ಕಡೆ ನಾನು ಬೇರೆ ತೊಗೊಂಡಿಲ್ಲ ಫ್ರೆಂಡ್ಸ್. ಮಸೂರ್ ದಾಲ್ ಅಂತಾರಲ್ಲ, ನಮ್ಮ ಮಸೂರ್ ದಾಲ್ ತೊಗೊತಾ ಇಲ್ಲ, ಅಪ್ಪುಟ್ಟು ಚಣಿಗೆ ತೊಗೊಂಡಿನಿ. ಬೇಳೆನೂ ತೊಗೋಬೋದು ನೀವು. ಆ್ಯಂಡ್ ಬೈ ಸೀಯಿಂಗ್ ಆಲ್ ದಿಸ್, ನಿಮ್ಗೇನು ನೆನಪು ಹೊಂಟದು, ನಾವು ರೆಸಿಪಿ ಜೊತೆ ತಿಲ್ಲಕ್ಕ ಉಳ್ಳಾಗಡ್ಡಿ ಆ್ಯಂಡ್ ನಿಂಬೆಹಣ್ಣು ಕಂಪಲ್ಸರಿ ಯೂಸ್ ಮಾಡ್ತೀವಿ. ಸೊ ಗೆಸ್ ದ ರೆಸಿಪಿ ಟಿಲ್ ಐ ಪ್ರಿಪೇರ್. ನಾನು ಇವಾಗ ಇವೆಲ್ಲ ಹಾಕಿ ಸ್ಟಾರ್ಟ್ ಮಾಡ್ತೀನಿ ಪ್ರಾಸೆಸ್. ಫಸ್ಟ್ ಇವೆರಡು ತೊಳೆದು ಕುಕ್ಕರ್ನಾಗ ಇವೆಲ್ಲ ಹಾಕಿಕ್ತೀನಿ. ಇವೆಲ್ಲ ಇನ್ ದ ಸೆನ್ಸ್ ಆಲೂ, ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಆ್ಯಂಡ್ ಟೊಮ್ಯಾಟೊ. ಟ್ಯಾಂಗಿ ಮಿಠ ಕಟ್ಟ ಎಲ್ಲರಿಗೂ ಒಂದು ಸ್ವಲ್ಪ ಖಾರ ಉಣ್ಬೇಕಾಗ್ಯದ. ಆ್ಯಂಡ್ ಮಸಾಲೆ ದಿನಸೆಲ್ಲ ಹಾಕಿ ಮಾಡ್ತೀನಿ. ಬೇಳೆ ನೀಟಾಗಿ ತೊಳೆದಿಟ್ಟಿನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನೋಡ್ಲಿಕ್ಕೆ ಎಷ್ಟು ಕಲರ್ಫುಲ್ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಇದು ವೈಟ್ ಇವು ಎರಡನ್ನ ಇಟ್ಟರೆ ಮಸ್ತ್ ಅನ್ನಿಸ್ತೈತಲ್ಲ. ಕ್ಯಾರೆಟ್, ಆಲೂ, ಬೀಟ್ರೂಟ್, ಟಮಾಟ ಆಲ್ರೆಡಿ ಬೇಳೆ ತೊಳೆದೀನಿ. ಈಗ ಇವೆಲ್ಲ ಒಂದು ಮಾಡಿ ಅದ್ರೊಳಗೆ ಹಾಕ್ತೀನಿ. ಆ್ಯಂಡ್ 1-2 ಮೆಣಸಿನ್ಕಾಯಿನೂ ಹಾಕ್ತೀನಿ. ಚಲಿಯೇ ಲೆಟ್ ಅಸ್ ಸ್ಟಾರ್ಟ್ ಡೂಯಿಂಗ್ ದಿಸ್ ಪರ್ಟಿಕ್ಯುಲರ್ ರೆಸಿಪಿ. ಕುದ್ಸರ್ ಮುಗಿತು, ರೆಸಿಪಿ ರೆಡಿ. ಬಿದ್ದಿ ಬೀಳಲ್ಲಂತ ಮಳೆ ಆ್ಯಂಡ್ ವೆದರ್ ತಣ್ಣಗೆಲ್ಲ. ಸೊ ಈ ತಣ್ಣನ ವೆದರ್, ಗ್ರೀನ್ರಿ ಕಂಪ್ಲೀಟ್ ಆಗದ ನೋಡ್ರಿ. ಸೊ ಈ ವೆದರ್ನಾಗ ಟೇಸ್ಟಿ ರೆಸಿಪಿ ಊಟ ಮಾಡರಿ, ಪಾವ್ ಭಾಜಿ. ಫ್ರೆಂಡ್ಸ್, ಆರ್ ಯು ರೆಡಿ ಟು ಹ್ಯಾವ್ ಪಾವ್ ಭಾಜಿ? ಎಲ್ಲರೂ ನಮ್ಮ ಮನೆಗೆ ಬರ್ರಿ, ಪಾವ್ ಭಾಜಿ ತಿನ್ನರಿ. ಲೆಟ್ಸ್ ಯೂಸ್ ಇಂಡಕ್ಷನ್ ಸ್ಟವ್ ಆ್ಯಂಡ್ ಟೈಮ್ 4 ಆ್ಯಂಡ್ ಕುದಿಲಕ್ಕಿಟ್ಟೀನಿ. 4ಕಿನ್ನ ಕಡಿಮೆ ಅದ. ಸೊ ಪಾವ್ ಅಂತ ತರಬೇಕಲ್ಲ, ಭಾಜಿ ಅಂತೂ ಎಲ್ಲ ಬ್ಯಾಳೆ ತರಕಾರಿ ಎಲ್ಲ ಹಾಕಿ ಕುದಿಲಕ್ಕಿಟ್ಟೀನಿ ಇಂಡಕ್ಷನ್ ಮೇಲೆ. ಇವಾಗ ಹೋಗಿ ಏನಂತಾರೆ ಪಾವ್ ತರಬೇಕು. ಆ್ಯಂಡ್ ಒಂದು ಸ್ವಲ್ಪ ಕಡಿಪತ್ತ, ಕೊತ್ತಂಬರಿ ಅದನ್ನೆಲ್ಲ ತರಬೇಕು. ಇವ್ರ ಮೇಲೆ ಭರೋಸೆ ಮಾಡ್ರಾಗಲ್ಲ, ಅದಕ್ಕೆ ನಾನೇ ಹೋಗಿ ತೊಗೊಂಡು ಬರ್ತೀನಿ ಫ್ರೆಂಡ್ಸ್. ಲೆಟ್ ಅಸ್ ಗೋ.
ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೂತಿದ. ಅಬೌಟ್ 5 ಸೀಟಿ ಕೊಟ್ಟಿವಿ ಅಂದ್ರೆ 5 ವಿಸಲ್ಸ್ ಆಗ್ಯಾವ. ನುಣ್ಣಗೆಲ್ಲ ಪೀಸಸ್ ಕಾಣಿಸಲ್ದಂಗೆ ಮಾಡ್ಕೊಂಡ್ರೆ ಕಂಪ್ಲೀಟ್. ವೆಜಿಟೇಬಲ್ಸ್ನೂ ಹೋಯ್ತಾವೆ, ಮೈಕ್ರೋನ್ಯೂಟ್ರಿಯನ್ಸ್ ಭೀ ಮೈಯಾಗ ಬರ್ತಾವೆ. ಹುಡುಗರಿಗೆ ಗೊತ್ತನೂ ಆಗಲ್ಕಿ ತರಕಾರಿ ಉಂಡಿದೆವು ಅಂತ. ಸೊ ತರಕಾರಿ ಅಂತ ಅವ್ರಿಗೆ ಗೊತ್ತಿಲ್ಲದೇ ಎಲ್ಲನೇ ಹೆಲ್ದಿ ನ್ಯೂಟ್ರಿಷಸ್ ಫುಡ್ಸ್ ಅವ್ರಿಗೆ ಕೊಟ್ಟಂಗೆ ಆಯ್ತದು. ಈಗ ನೋಡ್ರಿ ಬೀಟ್ರೂಟ್ ತಿಂಬಲ್ಲ ಅನ್ಲಿ ಹೆಂಗೆ ತೆಗಿತಾರೆ ನೋಡ್ರಿ. ಬೀಟ್ರೂಟ್ ಅದನ್ನೆಲ್ಲ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಚಾನ್ಸೇ ಇಲ್ಲಲ್ಲ. ಇವಾಗ ಪಾವ್ ಭಾಜಿ ಮಸಾಲ ಇರ್ತದಲ್ಲ ಅದು ಆ್ಯಡ್ ಮಾಡಿದ್ರೆ ಕಂಪ್ಲೀಟ್. ಬೇಕಾದ್ರೂ ಪಾವ್ ಭಾಜಿ ಮಸಾಲನಾಗೆ ಆಮ್ಚೂರ್ನೂ ಇರ್ತದೆ, ಬೇಕಾದ್ರೂ ಅದನ್ನು ಆ್ಯಡ್ ಮಾಡ್ಕೋಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟಾಗಿ ಉಪ್ಪು ಖಾರ ಅರಿಶಿಣ ಮಸಾಲೆ ಎಲ್ಲ ಆ್ಯಡ್ ಮಾಡ್ರೆ ಆಯಿತು. ನಾ ಇದಕ್ಕೆ ಒಗ್ಗರಣೆನೂ ಕೊಡಲ್ಲ ಹೇಳಬೇಕಾದ್ರೆ. ನಾನು ಎಣ್ಣೆನೇ ಯೂಸ್ ಮಾಡಿದ್ದು ಪ್ಯೂರ್ಲಿ ವಿತೌಟ್ ಆಯಿಲ್ ಫುಡ್. ನಮ್ಮಲ್ಲಿ ಪಾವ್ ಸಿಕ್ಕಿಲ್ಲ ಫ್ರೆಂಡ್ಸ್. ಪಾವ್ ಭಾಜಿ ಸಾರಿ ಇಲ್ಲ ಡ್ರೆಸ್ ಕಾಣಿಸ್ತದೆ. ಪಾವ್ ಭಾಜಿ ಸಿಕ್ಕಿಲ್ಲ. ಅದಕ್ಕೆ ಇವು ಸಣ್ಣು ನಾವು ಸಣ್ಣಾಗಿದ್ದಾಗ 90s ಹುಡುಗರು ಕೂಡ ಹಿಡಿತಾರೆ ನೋಡಿರಿ, ಕರೆಕ್ಟ್ ಸಣ್ಣ ಇರ್ತಾವೆ. ಅವು ಪಾವ್ ಇರ್ತಾವಲ್ಲ ಸಂತಿ ನಾವು ಆ ಪಾವ್ ತಂದೀನಿ. ಇದನ್ನು ಬ್ಯಾಡ್ ಲಕ್ ಏನು ಅಂದರೆ ಇದನ್ನೂ ಒಂದೇ ಸಿಕ್ಕ್ಯದ ಆ್ಯಂಡ್ ಇದೊಂದು ಸಿಕ್ಕ್ಯದ. ಇದು ದೊಡ್ಡ ಸೈಜ್ ಇರ್ತವೆ ನೋಡಿರಿ ಕರೀಟು, ಒಂದು 4 ಬಳಿ ನೋಡ್ರಿ. ಸೊ ಇದು ಸಿಕ್ಕ್ಯದ. ಇವು ಸಣ್ಣದೊಂದು ದೊಡ್ಡದೊಂದು ತಂದೀನಿ. ನನಗೆ ನಮ್ಮ ಫ್ರೆಂಡ್ ಅವರಿಗೆ ಆಯ್ತು. ತರಕಾರಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಪಾವ್ ಭಾಜಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲ ಹಾಕ್ತಾಯಿದ್ದೀನಿ. ಎಷ್ಟು ಕ್ವಾಂಟಿಟಿ ಅಂದರೆ ಓಕೆ, ನಾನು ಮೇಲಿನ ಉಪ್ಪು ಖಾರ ಇನ್ನೂ ಏನೂ ಹಾಕ್ಲತ್ತಿಲ್ಲ. ಸದ್ಯಕ್ಕೆ ಇದ್ರೊಳಗೆ ಎಲ್ಲ ಆ್ಯಡ್ ಇರುತ್ತಲ್ಲ ಇಟ್ಟು ಹಾಕ್ಲತ್ತೀನಿ. ಅಂದರೆ 1/4 ಆಫ್ ದಿ ಪ್ಯಾಕೆಟ್. ಇದೇನು 1/4 ಪ್ಯಾಕೆಟ್ ಹಾಕ್ಲತ್ತೀನಿ ಅಂದಾಜಾನ. ನನಗೆ ಕೌಂಟಿಂಗ್ ಮಾಡಿ ಮೆಷರ್ಮೆಂಟ್ ಮಾಡಿ ಹಾಕೋ ಅಭ್ಯಾಸ ಇಲ್ಲ. ಸೊ ಇದು ಹಾಕ್ತೀನಿ. ನಾನು ಪಾವ್ ಭಾಜಿ ಮಸಾಲ ಹಾಕಿ ಒಂದು ಸ್ವಲ್ಪ ಅದಕ್ಕೆ ಮತ್ತೊಂದು ಬಾರ ಕುದಿಲಕ್ಕೆ ಇಟ್ಟೀನಿ. ಅಂದ್ರೆ ಮಸಾಲ ಸಣ್ಣ ಕುದ್ರೆ ಚೆನ್ನಾಗತ್ತದಲ್ಲ. ಸೊ ಆ ಟೈಮಿನಾಗ ಶಿರೀಷ ಬಂದರು, ಮಾಮಿ ಸೂಪರ್ ಸ್ಮೆಲ್ ಘುಮಕ್ಕಿರಿ ಏನು ಮಾಡ್ಲತ್ತೀರಿ ಅಂತ ಕೇಳ್ತೀವಿ. ಲಿಟ್ರಲ್ಲಿ ನನ್ನ ಮಕ್ಕಳು ರೇಟ್ ಚಲೋ ಅಂದಿಲ್ಲ, ಎಷ್ಟು ಚೆನ್ನಾಗಿ ಅನ್ಸುತ್ತದು ಅಂದ್ರೆ ಎಲ್ಲರಿಗೆ ಆ ಸ್ಮೆಲ್ ಹೊಂಟದೆ. ಬಟ್ ನೋ ಒನ್ ಸೆಡ್, ಶೀ ಸೆಡ್ ಅದು ನಂಗೆ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಎಲ್ಲ ಮಕ್ಕಳಿಗೆ ಕೂಡಿಸಿ ಪಾವ್ ಗರಂ ಮಾಡ್ಲಿಕ್ಕಿಟ್ಟೀನಿ. ಇವೇ ದೇಸಿ ಪಾವ್ ಸಿಕ್ಕ್ಯಾವ ಫ್ರೆಂಡ್ಸ್. ಅದು ದೇಸಿ ಅಂದ್ರೆ ನಮ್ಮ ಲೋಕಲ್, ನಮ್ಮ ಲೋಕಲ್ ಟೌನ್ದು ಸಿಕ್ಕ್ಯಾವ ಓಲ್ಡ್ ಪಾವ್ ಭಾಜಿ ಪಾವ್ ಸಿಕ್ಕಿಲ್ಲ. ಸೊ ವೈಭವ್ ನಾನು ಇವ್ರು ಮಾತ್ರನೇ ಒಗಡಿ ಅಂತ ತಿಂತೀವಿ. ಸೊ ಇವ್ರ ಮೂಗರು ಜಾಯಿನ್ ಆಗಿ ಮಸ್ತ್ ಎಂಜಾಯ್ ಮಾಡಿದ್ರು. ಆನಂತರ ನಾನು ನಮ್ಮ ಮನೆಯವ್ರ ಕೈಯಲ್ಲಿ ತಿಂದೀನಿ. ಸೊ ಇವತ್ತಿನ ಡೇ ಸೂಪರ್ ಆಗೈತು. ನೋ ಲಂಚ್, ಡೈರೆಕ್ಟ್ ಡಿನ್ನರ್, ಬಟ್ ಲೇಟ್ ಆಯಿತು, 6:37 ಅಂದಾಜು. ಸೊ ವಾಟರ್ ಇಂಟೇಕ್ 2 ಲೀಟರ್ಸ್. ತಣ್ಣಗದಲ್ಲ, ಅದಕ್ಕೆ ಜಾಸ್ತಿ ಏನು ನೀರು ಕುಡ್ದಿಲ್ಲ. ಆ್ಯಂಡ್ ವಾಕಿಂಗ್ ಅಂತೂ ಮಾರ್ಕೆಟ್ ನಡ್ಕೋತಾ ಹೋಗೋನಿಲ್ಲ. ದಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ಬಾಯ್, ಸಿ ಯು.